ಈ ದಿನವು ನಮ್ಮೊಟ್ಟಿಗೆ ಮಾತನಾಡುವಾಗ ಅದು ಪಾಸ್ಟರ್ ಮಾತಾಡ್ತಾರೆ ಅನ್ನೋ ಭಾವನೆ ನೀವು ತೆಗೆದುಹಾಕಿ. ಆಮೇನ್. ದೇವರೇ ಪಾಸ್ಟರ್ ಬಾಯೊಟ್ಟಿಗಿದ್ದು ಮಾತನಾಡ್ತಾನಂತ ಬನ್ರಿ, ಆವಾಗ ನಿನ್ನ ಕುಟುಂಬ ದೇವರ ಆಶೀರ್ವದಿಸ್ತದೆ. ಆಮೇನ್. ನಮ್ಮ ದೇವೇಂದ್ರ ಪಾಸ್ಟರ್ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮಗೆ ಇತ್ತು ಅಂದ್ರೆ ನಮಗೇನು ಸಿಗುವುದಿಲ್ಲ. ಹಲ್ಲೆಲೂಯ, ಜೋರಾಗಿ. ಆದ್ರೆ ನನಗೆ ದೇವರೇ ಮಾತಾಡ್ತಾರೆ, ಈ ಮಾತು ದೇವರದೇ ಅನ್ನುವಂಥ ಭಾವನೆ ನಿನಗೆ ಯಾವಾಗ ಬರ್ತದೋ ಆವತ್ತು ನಿನ್ನ ಪರಿಸ್ಥಿತಿ, ನಿನ್ನ ಎಲ್ಲ ಸ್ಥಿತಿಗತಿಗಳನ್ನ ಆ ಕರ್ತನೆ ಬದಲಾಯಿಸ್ತಾರೆ. ಆಮೇನ್. ಇದಕ್ಕೆ ಹೇಗೆ ಸಾದೃಶ್ಯ ಅಂದ್ರೆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ಇಬ್ಬರು ವ್ಯಕ್ತಿಗಳು ಹೋಗ್ತಾರೆ. ಅವರ ಹೆಸರೇ ನಮಗೆಲ್ಲ ಚಿರಪರಿಚಿತರು, ಪೇತ್ರ, ಯೋಹಾನರು. ಅಲ್ಲಿ ಸ್ಟೋರಿ ನಮಗೆಲ್ಲ ಗೊತ್ತು. ಬಾಗಿಲಲ್ಲಿ ಒಬ್ಬರು ವ್ಯಕ್ತಿ ಇದ್ದಾನೆ, ದೊಡ್ಡ ಶ್ರೀಮಂತ ಅಲ್ಲ. ಆ ಬಾಗಿಲಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ದೊಡ್ಡ ಶ್ರೀಮಂತ, ವೆಲ್ಕಮ್ ಮಾಡ್ತಾನೆ ಅವ್ರು ಬಂದವರಿಗೆಲ್ಲ. ನೀವೆಲ್ಲ ಮೌನವಾಗಿದ್ರೆ ಪಾಸ್ಟರ್ ಮಾತು ಕೇಳಿಸ್ತಾ ಇದ್ರೆ ದೇವರ ಮಾತು ಕೇಳ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಸುಂದರ ಎಂಬ ದೇವಾಲಯ ಇದೆ. ಸುಂದರ ಎಂಬ ದೇವಾಲಯಕ್ಕೆ ಇಬ್ಬರು ಮನುಷ್ಯರು ಹೋಗ್ತಾ ಇದ್ದಾರೆ. ಅವ್ರ ಹೆಸರು ನಮ್ಮ ಜಗದೀಶ್ ಹೇಳಿದ್ರು. ಯಾರಂತೆ? ಪೇತ್ರ, ಯೋಹಾನ. ಹೇಳ್ರಿ, ನಿಮ್ಮ ಎಡಗಡೆ ಬಲಗಡೆ ಜನ ಇದ್ದಾರ? ಅವ್ರ ತೊಡೆ ನಿಮ್ಮ ಪಕ್ಕದಾಗಿದ್ದಾವ? ಪೇತ್ರ, ಯೋಹಾನ. ಪೇತ್ರ, ನಿಮ್ ತೊಡೆ ತಟ್ಟಬೇಡ್ರಿ, ಅವರು ತಟ್ರೆ ಸ್ವಲ್ಪ ಸುರು ಅನ್ಬೇಕಲ್ವಾ? ಎಷ್ಟು ಜನ ಟೀ ಕುಡಿಯೋ ಅಭ್ಯಾಸ ಇದೆ? ಟೀ ಯಾರು ಕುಡಿಯಲ್ಲ. 7 ಗಂಟೆಗೆ ಮಾಡಿ 8:30 ತಗೊಂಬಂದು ನಿಮ್ ಕೈಯಲ್ಲಿ ಕೊಟ್ರೆ ಕುಡಿತೀರಾ? ಓಕೆ, ಚರಿಗಿಳಿ ತಣ್ಣಗಾಗಿರ್ತದೆ. ಈಗ ಟೀ ಮಾಡಿ, ಕೆಲವರಿಗೆ ಬಾಯಿಗೆ ಬರಕತ್ತದೆ. ಈಗ ಟೀ ಮಾಡಿ ಇನ್ನು ಹೊಗೆ ಬರ್ತಾ ಇರ್ತದೆ ಮೇಲೆ ಗ್ಲಾಸ್ ಒಳಗಿಂದ. ಅವಾಗ ಕೊಟ್ರೆ ಹೆಂಗಿರ್ತದೆ ನಿಮಗೆ? ಖುಷಿ ಆಗುತ್ತೆ. ಒಂದು ಡ್ರಾಪ್ ಬಾಯಿ ಒಳಗೆ ಅನಿಸುತ್ತೆ. ಅಂದ್ರೆ ನಿಮ್ ಮೆದುಳೆಲ್ಲ ಏನಾಗುತ್ತೆ, ಚುರುಕಾಗ್ತದೆ. ಹಲೋ, ಅಂದ್ರೆ ಮಬ್ಬಿದ್ರೆ, ಡಲ್ ಇದ್ರೆ ನಿಮ್ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲ? ಜೋರಾಗಿ ಹೇಳಿ. ಹಂಗೆ ನೀವು ಯಾಕೆ ತಟ್ಟ ಅಂತ ಹೇಳಿದ್ರೆ ನಿಮ್ ತಟ್ಟುವಾಗ ಅವ್ರು ಫ್ರೆಶ್ ಆಗ್ಬೇಕಾ? ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಯಾಕೆ ಅಂದ್ರೆ ಇದು ಬಹಳ ಬೆಳೆ ಉಳ್ಳದ್ದು. ಈ ವಾಕ್ಯ ಬಂಗಾರಕ್ಕಿಂತಲೂ ಶ್ರೇಷ್ಠ, ಈ ವಾಕ್ಯ ಬೆಳ್ಳಿಗಿಂತಲೂ ಶ್ರೇಷ್ಠ, ಈ ವಾಕ್ಯ ವಜ್ರ ವೈಢೂರ್ಯಗಳಿಂತಲೂ ಶ್ರೇಷ್ಠ. ಆಮೆನ್. ಸ್ವಾಮಿ ಒಂದು ಮಾತು ಹೇಳ್ತಾನೆ, ಸಮರ ಸ್ತ್ರೀ ಹತ್ರ ಹೋಗೋದು ಮಾತು ಹೇಳ್ತಾನೆ, ನಾನು ಕೊಡುವ ನೀರು ಕುಡಿದ್ರೆ ಎಂದಿಗೂ ನೀರಿಡಕ್ಕೆ ಆಗುವುದಿಲ್ಲ. ಹಲ್ಲೆಲೂಯ. ಈ ನೀರು ಕುಡಿಯುವವನಿಗೆ ನೀರಿಡಕ್ಕೆ ಆಗುವುದಿಲ್ಲ. ಇದು ಜೀವನದಿ. ಆಮೆನ್. ಹಲ್ಲೆಲೂಯ. ಕೈ ಇದ್ರೆ ನಾನು ಮತ್ತೆ ಯಾಕೆ ಇಷ್ಟು ಬಲವಂತವಾಗಿ ಹೇಳ್ತೇನೆ ಅಂದ್ರೆ, ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವವನು ಆಶೀರ್ವಾದಕ್ಕೆ ಬಾಧ್ಯನು. ವಾಕ್ಯಕ್ಕೆ ಮುಖ್ಯತ್ವ ಕೊಡುವವನು ಪರಲೋಕಕ್ಕೆ ಅವನೇ ಸೇರ್ತಾನೆ. ವಾಕ್ಯವನ್ನು ಯಾರು ಗೌರವಿಸ್ತಾರೋ ದೇವರವರನ್ನು ಸನ್ಮಾನಿಸ್ತಾನ್ರಿ. ಆಮೆನ್. ವಾಕ್ಯವನ್ನು ಯಾರು ಎತ್ತಿ ಹಿಡಿತಾರೋ ಯೇಸು ಅವನನ್ನು ಎತ್ತಿ ನಿಲ್ಲಿಸ್ತಾನೆ. ಯೋಸೇಪ ದೇವರ ವಾಕ್ಯವನ್ನು ಎತ್ತಿ ಹಿಡ್ದ. ಯಾರು ಹೇಳಿ? ಏನು ವಾಕ್ಯ ಎತ್ತಿ ಹಿಡ್ದ? ಯೋಸೇಪನ ಏನು ವಾಕ್ಯ ಎತ್ತಿ ಹಿಡ್ದ? ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಈ ಪಾಪವನ್ನ ಹೇಗೆ ಮಾಡಲಿ ಅಂದ್ರೆ, ದೇವರು ಪಾಪಕ್ಕೆ ಪಾತ್ರನಲ್ಲ, ನಾನು ಪಾಪ ಮಾಡುವುದಿಲ್ಲ, ವಾಕ್ಯ ನನಗೆ ಪಾಪ ಮಾಡಬೇಡ ಅಂತ ಹೇಳಿಕೊಟ್ಟಿದೆ ಅಂತ ಆ ವಾಕ್ಯವನ್ನು ಎತ್ತಿಡಿದಕ್ಕಾಗಿ ಯೋಸೇಫನನ್ನ ಇಡೀ ಐಗುಪ್ತ ದೇಶದಲ್ಲಿಯೇ ಸರ್ವಾಧಿಕಾರಿಯನ್ನಾಗಿ ಮಾಡಿದನು. ಜೋರಾಗಿ ಹಲ್ಲೆಲೂಯ. ಇನ್ನು
ಇನ್ನು ಆಮೇನ್ ಹೇಳಿ ಹಲ್ಲೆಲೂಯಾ. ಕೆಲವರಿಗೆ ವಾಕ್ಯ ಅಂದ್ರು, ಓ ಇದಾ, ಓ ಇದನ್ನ ಮೊನ್ನೆ ಕೇಳಿನ್ ಬಿಡು, ನಾನು ಯಾವಾಗ ಕೇಳೇನೆ, ಓ ಇದಾ ಆವತ್ತು ಹೇಳಿದ್ರೆ ಬಿಡು, ಓ ಇದಾ ನನಗೆ ಗೊತ್ತು ಬಿಡು. ಈ ಅಲಕ್ಷ್ಯತನ ಆಶೀರ್ವಾದವನ್ನ ನಿನ್ನಿಂದ ದೂರ ಮಾಡ್ತದೆ. ವಾಕ್ಯವನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು. ಆಮೆನ್, ಜೋರಾಗಿ ಆಮೆನ್, ಹಲ್ಲೆಲೂಯಾ. ನಾನು ಕೆಳಮಟ್ಟದಲ್ಲಿ ಇರಬಾರ್ದು, ಕೈ ಇಲ್ಲ ಅಂದ್ರೆ ನಡೆಯಿದ್ದೇನೆ. ನಾನು ಎಷ್ಟು ಸಾರಿ ಬೇಕಾದ್ರೆ ಕುಂದಿರ್ತೇನೆ, ಎಷ್ಟು ಸಾರಿ ಬೇಕಾದ್ರೆ ಹೇಳ್ತೇನೆ. ನಾನು ಕೆಳಮಟ್ಟದಲ್ಲಿ ಇರಬಾರ್ದು, ನಾನು ಮೇಲ್ಮಟ್ಟದಲ್ಲಿ ಹೇಳ್ಬೇಕು. ಆಮೇನ್. ನನಗೇನು ಕೂತ್ಕೊಳ್ಳೋಕೆ ತೊಂದರೆ ಇಲ್ಲ, ನಿಂತ್ಕೊಳ್ಳೋಕೆ ಕೂಡ ತೊಂದರೆ ಇಲ್ಲ, ಓಡಾಡಕ್ಕೆ ಅಸಲೇ ತೊಂದರೆ ಇಲ್ಲ. ಆಮೇನ್. ಗಮನಿಸ್ರಿ, ವಾಕ್ಯವೇ ಸತ್ಯ, ಸತ್ಯವಾಕ್ಯ. ಇವತ್ತು ದೇವರ ವಾಕ್ಯ ನನ್ನ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ತದೆ. ಆಮೇನ್. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಎಷ್ಟು ಜನ ಕೊಡ್ತೀರಾ? ಈ ಕೊಡುವುದಾದ್ರೆ ಯೆರೆಮೀಯನ ಬರೆದ ಪ್ರವಾದನ ಪುಸ್ತಕ 17ನೇ అధ్యాయಕ್ಕೆ బరోణ. యెరెమీయలు రాసిన ప్రవాదన పుస్తకం తెలుగులో 17వ అధ్యాయము 5వ వచనం నుంచి 8వ వచనం చదువుకుందాం. ತಾನೇ ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮನಾಗಿರುವನು. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ಈ ಒಳ್ಳೆ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ದಾಹಗೊಂಡ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ನನ್ನ ಶೆಲಬೆಲೆ ಮರಮಾಚಿಕೊಂಡು ಇವತ್ತು ಕೇಳುವಂತ ಮಾತುಗಳು ನಿನ್ನ ಮಾತುಗಳಾಗಿ ಮಾತನಾಡ್ರಿ. ಆ ಮಾತುಗಳಿಂದ ನಾನು ಆಶೀರ್ವಿಸಲ್ಪಡಬೇಕು, ಬಂದಿರುವ ನಮ್ಮ ಸಭೆಯವರು ಆಶೀರ್ವಿಸಲ್ಪಡಬೇಕು. ನೀನ್ ಮಾತಾಡಿದ್ರೆ ನಮಗೆ ಮೇಲು, ನೀನ್ ಮಾತಾಡಿದ್ರೆ ನಮಗೆ ಆಶೀರ್ವಾದ. ನೀನೇ ಮಾತನಾಡು, ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ನೋಡುತ್ತೇವೆ. ಒಂದು ಮನುಷ್ಯರು, ಮತ್ತೊಬ್ಬರು ದೇವರು. ಹೇಳಿ, ಮೊದಲು ಮನುಷ್ಯರು, ಇನ್ನೊಬ್ಬ ದೇವ್. ವಾಕ್ಯ ಹೇಳ್ತದೆ, ಯೆಹೋವನು ಹೀಗೆ ಹೇಳ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವನ್ನು ತಿಳಿದುಕೊಂಡು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಮನುಷ್ಯರ ಮೇಲೆ ಭರವಸೆ ಬಿಡುವವನು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಎಳೆಗಡೆ ಹಲ್ಲೆಲೂಯಾ. ಇವತ್ತು ಬಹಳ ಜನರು ಮನುಷ್ಯರು ನಂಬಿ ಮೋಸ ಹೋಗ್ತಾ ಇದ್ದಾರೆ. ತುಂಬಾ ಜನರು ಮನುಷ್ಯರನ್ನು ಹತ್ತುಕೊಂಡು ಹಾಳಾಗ್ತಾ ಇದ್ದಾರೆ. ಅವರು ನಂಬಿ ಅವ್ರ ಕೈಲಿ ಏನೋ ಒಂದು ವಸ್ತುವನ್ನು ಕೊಟ್ರೆ, ಕೆಲವು ದುಡ್ಡನ್ನು ಕೊಟ್ರೆ ಅವ್ರು ಹಾಳು ಮಾಡ್ತಾರೆ. ನಿಮ್ಗೆ ಗೊತ್ತಾ? ಇಬ್ಬರು ಪಾರ್ಟ್ನರ್ ಬಿಸ್ನೆಸ್ ಅಂತ ಮಾಡಿಕೊಂಡು ಆತ 1 ಲಕ್ಷ, ಇವರೊಂದು 2 ಲಕ್ಷ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಮಾಡಿದಾಗ ಕೊನೆಯ ಹಂತಕ್ಕೆ ಬಂದಾಗ ಇವರಿಗಾದ್ರೂ ಮನಸ್ತಾಪ ಇಲ್ಲ, ಅವರಿಗಾದ್ರೂ ಮನಸ್ತಾಪ. ಇವರಾದ್ರೂ ಏನೋ ಸಮಸ್ಯೆ ಮಾಡ್ಕೊಂಡು ಏನೋ ಸಮಸ್ಯೆ ತಂದಿಡ್ತಾರೆ, ಅವ್ರು ಏನೋ ಸಮಸ್ಯೆ ಮಾಡ್ಕೊಂಡು ಏನೋ ಸಮಸ್ಯೆ ತಂದಿಡ್ತಾರೆ ಮನುಷ್ಯರು.
ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ದೇವರ ಮೇಲೆ ಭರವಸೆ ಇಡಬೇಕು. ಆಮೆನ್, ಹಲ್ಲೆಲೂಯ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡೋ ಮಾತಂದ್ರೆ ನಾವು ಯಾರ ಮೇಲೆ ಭರವಸೆ ಇಡಬೇಕು ಹೇಳ್ರಿ? ಹಲ್ಲೆಲೂಯ. ನಾವು ಯಾವುದನ್ನ ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಇವತ್ತು ಅದನ್ನೇ ಮಾತನಾಡ್ತಾನೆ. 7ನೇ ವಚನ ಮತ್ತೊಂದು ಸಾರಿ ಓದೋಣ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು. ಹಲ್ಲೆಲೂಯ. ಇನ್ನು ಗಟ್ಟಿಗೆ ಹಲ್ಲೆಲೂಯ. ನಾವು ಇವತ್ತು ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ, ಇಲ್ಲ ನಮ್ಮ ಸ್ಥಿತಿ ಬದಲಾಗಬೇಕಂದ್ರೆ, ನಾವು ಅಂದುಕೊಂಡ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ, ನಮ್ಮ ಪ್ರಯತ್ನಗಳು ಸಫಲವಾಗಬೇಕಂದ್ರೆ, ನಾವು ಹೋಗುವಂಥ ದಾರಿ ಸುಗಮವಾಗಬೇಕಂದ್ರೆ ನಾವು ದೇವರ ಮೇಲನೆ ಭರವಸೆ ಇಡಬೇಕು. ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು. ಆ ವ್ಯಕ್ತಿ ಮಾತ್ರ ಧನ್ಯನಾಗಲಿಕ್ಕೆ ಸಾಧ್ಯ. ಯಾರು ದೇವರ ಮೇಲೆ ಭರವಸೆ ಬಿಡುವುದಿಲ್ಲವೋ, ಭರವಸೆ ಅಂದ್ರೆ ನಂಬಿಕೆ ಬೇಡ, ಭರವಸೆ ಬೇರೆ. ಹಲ್ಲೆಲೂಯ. ಇನ್ನು ಗಟ್ಟೆ ಹಲ್ಲೆಲೂಯ. ಭರವಸೆ ಅಂದ್ರೆ ಬಮ್. ನೋಡ, ಅಷ್ಟು ಲೇಟ್ ಮಾಡ್ತಾಳೆ, ನಾನು ಹಂಗೆ ಲೇಟ್ ಮಾಡ್ತಾ, ಅದೇ ಸಮಸ್ಯೆ. ಇದ್ರಿಗೆ ಏನಾಯ್ತೋ ಗೊತ್ತಿಲ್ಲ. ನೀವು ಒಳ್ಳೆಯವ್ರು ಬಿಡಿ ಸರ್, ಆಯಮ್ಗೆ ಕೊಟ್ಟಿ ಅಂತ ಹೇಳ್ತೇನೆ. ನಿಮ್ ಕೈಗೆ ನಾನು ಕೊಡಕ್ಕಾಗಲ್ಲ, ಆಯಮ್ಗೆಲ್ಲ ಕೊಡ್ತೇನೆ. 1 ತಿಂಗಳು ಆದ್ರೆ ಅದ್ರ ಬಗ್ಗೆ ದಿಗಿಲಿ ನನಗಿಲ್ಲ. ಹೇಳಿ ಈ ಮನಿಕಲ್ಲಿ ಕೊಟ್ಟೆ, ತಿಂಗಳಾಯ್ತು, ನನಗೆ ದಿಗಿಲಿಲ್ಲ. ಈಗ ಅವನ ಮೇಲೆ ಅವನು ಕೊಟ್ಟಿದ್ದೀನಿ, ಅದ ಕತೆ. ಕೊಟ್ಟದೇನೋ ಕೊಟ್ಟಿದ್ದೇನೆ, ಆದ್ರೆ ಎಷ್ಟು ತಗೊಂಡವನೋ ಏನೋ. ಮುಂದೆ చూడరదట్ల నువ్వు తీసుకో, తీసి చూడు, పెట్టట్లే, ఓపెన్ చేయలే, నీకు ఇచ్చిన చూడు, ఓపెన్ చేసి పెట్టు, పెట్ట. ఎంత తెలుసా నీకు? తెలియదు కదా, ನನಗೆ ಗೊತ್ತು. ಯಾಕಂದ್ರೆ ಅದಾಗ ಇಟ್ಟಿದ್ದು ನಾನಲ್ಲ. ಹಲ್ಲೆಲೂಯ. ಈಗ ನನಗೆ 1 ವರ್ಷ ಅವನ್ ಪರ್ಸ್ ಕೈಯಲ್ಲಿ ಕೊಟ್ಟು ಸುಮ್ಕಿರ್ತಾನ. ಅವನು ನಮ್ಮ ಹುಡುಗಲ್ಲ. ನನ್ನ ಕನ್ನಡ ನಿಮ್ಗೆ ಅರ್ಥ ಆಗುತ್ತಾ? ನಾನು ವಾಕ್ಯಕ್ಕೆ ಹೋಗಿ ಮುಂಚಿತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಮಾತು ಹೇಳ್ತಾನೆ. ಈ ಅಮ್ಮನ ಕೈಯಲ್ಲಿ ಕೊಟ್ಟೆ, ತಿಂಗಳಾಯ್ತು. ನಂಬಿಕೆ ಅವನ ಮೇಲೆ ಐತೆ, ಈ ಮೇಲೆ ಕೂಡ ಐತೆ. ಅವನೇ ನಂಬಿಕೆ ದ್ರೋಹ ಮಾಡಿಲ್ಲ, ಆದ್ರೆ ಭರವಸೆ ಇಲ್ಲ ಅವನ ಮೇಲೆ ನನಗೆ. ಹುಡುಗ ಚಾಕ್ಲೇಟ್ ತಗೊಂಬತ್ತ ಅಂತಾನೇನೋ, ಕುರ್ಕುರು ತಿಂತಾನ ಏನೋ, ಅವನ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಏಮನ್ ಬಗ್ಗೆ ನನಗೆ ಗೊತ್ತು. ನನ್ನ ಜೊತೆಗೆ 24 ಗಂಟೆ ಇದ್ದಾರೆ. ನನ್ನ ಪರಿಸ್ಥಿತಿ ಎಲ್ಲ ಗೊತ್ತು, ನನ್ನ ಕಷ್ಟ ಸುಖ ಗೊತ್ತು, ನನ್ನ ಬಾಧೆ ಗೊತ್ತು, ನನ್ನ ದುಡ್ಡು ಗೊತ್ತು, ನನ್ನ ಪರ್ಸ್ ಖಾಲಿ ಗೊತ್ತು, ನನ್ನ ಪರ್ಸ್ ಫುಲ್ ಗೊತ್ತು. ಏಮನ್ ಹತ್ರ ಪರ್ಸ್ ಕೊಟ್ಟಾಗ ನಾನು ಭರವಸವಾಗಿರ್ತಾನೆ, ಅವನ ಕೈಲಿ ಕೊಟ್ಟಾಗ ನನ್ನ ಭರವಸೆ ಇರ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯ. ಹೇಳಿ ಹಲ್ಲೆಲೂಯ. ನಾವು ದೇವ್ರ ನಂಬಿದಾಗ ಲೆಚ್ ನಿಲ್ಬೇಡ್ರ. ನಾವು ದೇವ್ರ ನಂಬಿದ ಮಕ್ಕಳು ಹೆಂಗಿದ್ದೇವೆ ಅಂದ್ರೆ ಹಂಗಿದ್ದೇವೆ. ನಮ್ ಕೊಡೋದೇನೋ ಕೊಟ್ಬಿಟ್ಟಿನಿ. ಎಷ್ಟು ತಗೊಂಡೇನೋ, 10 ರೂಪಾಯಿ ತಗೊಂಡನೋ, 50 ರೂಪಾಯಿ ತಗೊಂಡನೋ, 100 ರೂಪಾಯಿ ತಗೊಂಡನೋ, ಅಷ್ಟು ಖಾಲಿ ಮಾಡೋಣ ಏನೋ, ಇಲ್ಲ ಅಷ್ಟು ಹಂಗೈತೆ ಏನೋ, ದಿಗಿಲು ನಮ್ಮ ಒಳಗಿರ್ತದೆ ಅಲ್ಲ. ಅದ್ರ ಅರ್ಥ ಏನ್ ಹೇಳ್ತಾನಂದ್ರೆ, ಕೂಚೋರು ನನಗೆ ಇಷ್ಟ ಉಂಟು, ಅಟ್ಲೇ ಬಿಟ್ಕೋ, ಏನ್ ತೀಸ್ಕೋಲೆ. ನಾವು ಕೂಡ ದೇವ್ರ ನಂಬಿಟ್ಟಿರ್ತೇವೆ, ಪ್ರಾರ್ಥನೆ ಮಾಡ್ತಿರ್ತೇವೆ, ಬೈಬಲ್ ವಾಕ್ಯ, ಥ್ಯಾಂಕ್ ಯು ಕೂಚಮ್ಮ, ಬೈಬಲ್ ವಾಕ್ಯ ಕೇಳ್ತಾ ಇರ್ತೇವೆ. ಒಂದು ಕಡೆ ದಿಗಿಲು, ದೇವರು ಮಾಡ್ತಾನೋ ಇಲ್ಲ ಇದನ್ನ.
ನಾವು ಈ ಪ್ರಾರ್ಥನೆ ಮಾಡೇವಿ, ಇದು ಆಗ್ತತೋ ಇಲ್ಲ. ನಂಬಿವಿ, ಚರ್ಚಿಗೆ ಬರ್ತಾ ಇದ್ದೇವೆ, ಮೊಣಕಲಾಗ್ತಾ ಇದ್ದೇವೆ, ಕಾಣಿಕೆ ಕೊಡ್ತಾ ಇದ್ದೇವೆ, ಒಂದು ಒಳಗೆ ನಮಗೇನು ದಿಗಿಲಿದೆ. ಹಲ್ಲೆಲೂಯ. ನಾನು 3 ದಿನ ಉಪವಾಸ ಪ್ರಾರ್ಥನೆ ಮಾಡದೆ, ಇದು ಬರ್ತತೋ ಇಲ್ಲ. ಇದಾಗ್ತತೋ ಇಲ್ಲ. ಈ ವಿಷಯ ನಮ್ಮೊಳಗೆ ಕಾಡ್ತಾ ಇದ್ದಾವ. ಹಲ್ಲೆಲೂಯ. ನಾವು ಹಂಗಿರಬಾರ್ದು. ನನ್ನ ಪಾಸ್ಟರ್ ಮೇಲೆ ಕೊಟ್ಟಾಗ ಹೆಂಗೆ ಭರವಸೆ ಉಳ್ಳವನಾಗಿದೆಯೋ ಅದಕ್ಕೆ ಹೇಳ್ತಾನೆ ಬೈಬಲ್ ವಾಕ್ಯ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು ಎಂಬುದಾಗಿ ಕರ್ತನ ವಾಕ್ಯ ನಮಗೆ ಹೇಳ್ತದೆ. ಹಲ್ಲೆಲೂಯ. ಇನ್ನು ಜೋರಾಗಿ ಹಲ್ಲೆಲೂಯ. ಈ ಭರವಸೆ ಹಾಕಿದ ಮೇಲೆ ಬೇರೆ ಆಲೋಚನೆ ಮಾಡಬಾರ್ದು. ದೇವರು ನೋಡಿಕೊಳ್ತಾನೆ. ಯೋಬನ ಎಂತ ಭರವಸೆ ಇತ್ತಂದ್ರೆ, ಎಲ್ಲ ತನ್ನ ಕೈಯಿಂದ ಕಳ್ಕೊಂಡ್ರು ಕೂಡ ಎಲ್ಲ ತಿರುಗಿ ಬರ್ತದೆ ಅನ್ನೋ ಭರವಸೆ ಯೋಬನಿಗಿತ್ತಂತೆ. ಆಮೆನ್. ಹಲ್ಲೆಲೂಯ. ಯೋಬನಿಗೆ ಎಂತ ಭರವಸೆ ಇತ್ತು ಗೊತ್ತಾ? ತನ್ನ ಕೈಯಿಂದ ಎಲ್ಲ ಕಳ್ಕೊಂಡ್ರು ಸಹ ತನ್ನ ಆಸ್ತಿ, ತನ್ನ ಅಂತಸ್ತು, ತನ್ನ ಐಶ್ವರ್ಯ, ತನ್ನ ಮಕ್ಕಳು, ತನ್ನ ಆರೋಗ್ಯ ಎಲ್ಲ ಕಳ್ಕೊಂಡ್ರು ಕೂಡ ಆತನೊಳಗೆ ಒಂದು ಇತ್ತಂತೆ, ನನಗೆಲ್ಲ ತಿರುಗಿ ಕೊಡಬಲ್ಲ ದೇವರ ಜೊತೆಗಿದ್ದಾನೆ, ಎಲ್ಲವನ್ನು ಪಡೆದುಕೊಳ್ಳಬಲ್ಲೆ, ನಾನು ಎಲ್ಲವನ್ನು ಹೊಂದಿಕೊಳ್ಳಬಲ್ಲೆ ಅನ್ನುವಂಥ ಭರವಸೆ ಯೋಬನಿಗಿತ್ತು. ಅದಕ್ಕೆ ಯೋಬನ ಹೇಳ್ತಾನೆ, ದೇವರೇ ಕೊಟ್ಟನೋ, ದೇವರೇ ತೆಗೆದುಕೊಂಡನೋ, ದೇವರ ನಾಮಕ್ಕೆ ಹೇಳಿ 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 ಹೇಳಿ, ದೇವರೇ ಕೊಟ್ಟನೋ, ದೇವರೇ ತೆಗೆದುಕೊಂಡನೋ, ದೇವರ ನಾಮಕ್ಕೆ ಸ್ತೋತ್ರ. ನಾವ್ ಹೇಳ್ಬಲ್ಲೆವಾ? 3 ದಿನ ಆರಾಮಿಲ್ಲ ಅಂದ್ರೆ ಏನಪ್ಪಾ ನಮ್ ಕತೆ? ಎಷ್ಟು ಸಾರಿ ದೇವ್ರ ಪ್ರಶ್ನೆ ಮಾಡ್ತೀವಿ ಗೊತ್ತಿಲ್ಲ. ಭರವಸೆ ಅಂದ್ರೆ ಏನು ಗೊತ್ತಾ? ಭರವಸೆ ಅಂದ್ರೆ ಏನು ಗೊತ್ತಾ? ಅದರ ಬಗ್ಗೆ ನೀನು ಚಿಂತೆ ಮಾಡಬಾರ್ದು. ಅದು ಭರವಸೆ. ಕೊಟ್ಟಿದೀಯಾ? ಪರ್ಸ್ ಕೇಳಿ ಕೊಟ್ಟಿದೀಯಾ? ಅದರಲ್ಲಿ ಏನು ಹೋಗೇತೋ ಏನು ಹೋಗಲ್ಲೋ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅಂದ್ರೆ ದೇವ್ರ ನಂಬಿದೀಯಾ? ದೇವರೊಳಗೆ ಬಂದ್ಬಿಟ್ಟಿದೀಯಾ? ದಿಕ್ಸ್ ಅಂತ ತಕ್ಕೊಂಡಿದೀಯಾ? ವಾಕ್ಯ ಕೇಳ್ತಾ ಇದೀಯಾ? ಇನ್ನು ಬೇರೆ ಆಲೋಚನೆ ಮಾಡಬೇಡ. ಒಂದೇ ಮಾತು, ನಾನು ನಿಮ್ಮೊಟ್ಟಿಗೆ ಮೊದಲ ವಿಷಯ ಮಾತಾಡ್ತೇನೆ, ಭರವಸೆ ಅನ್ನುವಂಥ ಪದದ ಬಗ್ಗೆ ಮಾತಾಡ್ತೇನೆ. ಯೋಬನಿಗೆ ಆಸ್ತಿ ಹೋಯಿತು, ನಿಮಗೆಲ್ಲ ಗೊತ್ತು. ಒಂಟೆಗಳು ಹೋದವು, ಕತ್ತೆಗಳು ಹೋದವು, 3000 ಕುರಿಗಳು ಹೋದವು, 700 ಹೆಣ್ಣು ಕತ್ತೆಗಳು ಹೋದವು, 500 ಜೋಡಿ ಎತ್ತುಗಳು ಹೋದವು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಸತ್ತರು. ಆತನ ಮಾತ್ರ ಅಲ್ಲ, ನಡುನತ್ತಿನ ಅಂಗಾಲವರೆಗೂ ರೋಗ ಬಂತು. ಆದ್ರೆ ಏನ್ ಬಿಡ್ಲಿಲ್ಲ ವ್ಯಕ್ತಿ, ಏನ್ ಬಿಡ್ಲಿಲ್ಲ? ಜೋರಿಗಳಿ ಭರವಸೆ ಇದೆ, ಏನ್ ಬಿಡ್ಲಿಲ್ಲ ಆತ. ವೆರಿ ಗುಡ್. ಪ್ರೇಮಲತ ಗಜಬಮ್ಮ ಪ್ರಾರ್ಥನೆ ಬಿಡ್ಲಿಲ್ಲ. ವೆರಿ ಗುಡ್. ನಂಬರ್ 2, ಮತ್ತೇನ್ ಬಿಡ್ಲಿಲ್ಲ? ನಂಬಿಕೆ ಬಿಡ್ಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸ್ನೇಹಿತರು ಬರ್ತಾರೆ, ಏನೋ ಧೈರ್ಯ ಪಡಿಸ್ತಾರೆ ಅಂದ್ಕೊಂಡು ಸ್ನೇಹಿತರನ್ನು ನೋಡ್ತಾ ಇದ್ರೆ ಸ್ನೇಹಿತರು ಕೂಡ ಅಪಹಾಸ್ಯ ಮಾಡಿದ್ರು. ಬೈಬಲ್ ವಾಕ್ಯ ಹೇಳ್ತದೆ, ಯೋಬನನ್ನ ಸ್ನೇಹಿತರು ಕೂಡ ಅಪಹಾಸ್ಯ ಮಾಡಿದ್ರು. ಆದ್ರೆ ಅಪಹಾಸ್ಯ ಮಾಡಿದವರಿಗೋಸ್ಕರ ಯೋಬನು ಪ್ರಾರ್ಥನೆ ಮಾಡಿದನು. ಭರವಸೆ ಅಂದ್ರೆ ಅದೇ. ಆಮೆನ್. ಹಲ್ಲೆಲೂಯ. ನಮ್ದು ಹೆಂಗ್ ಗೊತ್ತಾ? ನಿಜವಾಗಿ ಹೇಳ್ರಿ, ಎಷ್ಟು ಸಾರಿ ನಾವು ಅನಾರೋಗ್ಯದ ನಿಮಿತ್ತವಾಗಿ ಬೇಗ ಗುಣವಂಗದೆ, ಇಲ್ಲ ಬೇಗನೆ ಹೊಂದಿಕೊಂಡ ಕಾರ್ಯಗಳು ಆಗದೆ ಎಷ್ಟು ಸಾರಿ ಪ್ರಾರ್ಥನೆ ಬಿಟ್ಟಿದ್ದೇವೆ. ನೆನಪು ಮಾಡಿ ಹೇಳ್ರಿ. ಒಂದ್ಸಾರಿ ಬಿಟ್ರೆ 1 ಕೈ ಎತ್ರಿ, 3 ಸಾರಿ ಬಿಟ್ಟರೆ 3 ಬೆರಳು ಎತ್ರಿ. ಒಂದ್ಸಾರಿ ಬಿಟ್ಟಿಲ್ಲ ನಾವು ಪ್ರೇಯರ್ ಮಾಡೋದು. ಪಾಸ್ಟಮ್ಮ ಎತ್ತಾಳ, ನೀವೇನಂತೀರ ಅಂದ್ರೆ ತಪ್ಪೆನಿಸಲ್ಲ. ಒಪ್ಕೊಳ್ತಾರೆ. ನಾನಾಗ್ಲಿ ನಾವಾಗ್ಲಿ ಒಪ್ಕೊಳ್ಬೇಕು. ಎಷ್ಟು ಸಾರಿ ಬಿಟ್ಟಿವಿ ನಾವು? ನಿಮ್ಮ ಮನಸ್ಸಲ್ಲಿ ಒಪ್ಕೊಳ್ತದ? ಹೌದು, ನಾನು ಬಿಟ್ಟಿನಿ ಪ್ರಾರ್ಥನೆ ಎಷ್ಟೋ ಸಾರಿ. ಅಸಲು ಪ್ರಾರ್ಥನೆ ಮಾಡೋದೇ ಬೇಡ ಅನ್ಕೊಂಡಿದ್ದೆ ನಾನು ಸಾರಿ. ಅಂತವ್ರು ಇದ್ದೀರಾ? ಈ ಚರ್ಚ್ಗೆ ಹೋಗೋದೇ ಬಿಟ್ಬಿಡೋಣ ಅನ್ಕೊಂಡೇನು ಒಂದೊಂದು ಸಾರಿ. ಬಿಟ್ಟಿಲ್ಲ, ಅನ್ಕೊಂಡಿನ ಒಂದ್ಸಾರಿ, ಅನ್ಕೊಂಡಿಲ್ಲ. ಆದ್ರೆ ಬೈಬಲ್ ಕೇಳ್ತದೆ, ನಿನ್ನ ಭರವಸೆ ಹೆಂಗಿದೆ? ಯೋಬನಾಗಿ ಮಾಡ್ಲಿಲ್ಲ. ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ
ನಿನ್ನ ಭರವಸೆ ಮನುಷ್ಯರ ಮೇಲೆ ಇಡಬೇಡ. ನಿನ್ನ ಭರವಸೆ ನಿನ್ನ ಆಸ್ತಿ ಮೇಲೆ ಇಡಬೇಡ. ನಿನ್ನ ಭರವಸೆ ನಿನ್ನ ಪದವಿ ಮೇಲೆ ಇಡಬೇಡ. ನಿನ್ನ ಭರವಸೆ ನಿನ್ನ ಹೆಂಡತಿ ಮೇಲೆ ಇಡಬೇಡ. ನಿನ್ನ ಭರವಸೆ ನಿನ್ನ ಮಕ್ಕಳ ಮೇಲೆ ಇಡಬೇಡ. ನಿನ್ನ ಭರವಸೆ ನಿನ್ನ ಗಂಡನ ಮೇಲೆ ಇಡಬೇಡ. ನಿನ್ನ ಭರವಸೆ ಯೇಸುವಿನ ಮೇಲೆ ಇಡುವುದಾದರೆ ಯೇಸುವೇ ನಿನ್ನ ಕುಟುಂಬವನ್ನ, ನಿನ್ನ ಜೀವಿತವನ್ನ ಆಶೀರ್ವದಿಸಲು ಶಕ್ತನ. ಆಮೇಲೆ 10 ಮಂದಿ ಮಕ್ಕಳು ಹೋಗ್ಬಿಟ್ರು ಯೋಬನಿಗೆ. ಜೊತೆ ಯಾರಿದ್ದಾರೆ? ಅವಾಗ ಜೊರೆಗೇಳಿ ಹೆಂಡತಿ ಇದ್ದಾಳಮ್ಮ, ದೇವ್ರ ಅದೇನ್ ಬಿಡ್ರಿ. 10 ಮಂದಿ ಮಕ್ಕಳ ಮರಣದಿಂದ ಜೊತೆ ಯಾರಿದ್ರು? ಇನ್ನು ಯೋಬನ್ ಅನ್ಕೊಂಡ ಹೆಂಡತಿ ಜೊತೆಗಿದ್ದಾಳೆ, ನನ್ಗೆ ಚಿಂತೆ ಇಲ್ಲ ಅಂತ. ಸ್ವಲ್ಪ ದಿನಗಳು ಹೋದ ನಂತರ, ಸ್ವಲ್ಪ ದಿನಗಳು ಕಳೆದ ನಂತರ ಹೆಂಡತಿ ಕೂಡ ಇದ್ರ ಅಲ್ಲಿ. ಹಲೋ, ಒಂದು ವೇಳೆ ಹೆಂಡತಿ ಮೇಲೆ ಭರವಸೆ ಇಟ್ಟಿದ್ರೆ ಯೋಬ ಏನಾಗ್ತಿದ್ದ? ಆತನು ಕೂಡ ಬಿದ್ದು ಹೋಗ್ತಿದ್ದ. ಆತನ ಚರಿತ್ರೆ ಇವತ್ತು ನಾವು ಯಾರು ಓದಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆತನ ಬಗ್ಗೆ ಮಾತನಾಡಕ್ಕೆ ನಮ್ಮಿಂದ ಆಗ್ತಿರ್ಲಿಲ್ಲ. ಆದ್ರೆ ಯೋಬನು ಹೆಂಡತಿ ಕೂಡ ಬಿಟ್ಟು ಹೋದ್ರು, ಹೆಂಡತಿ ಕೂಡ ತಿರಸ್ಕಾರ ಮಾಡಿದ್ರು, ಹೆಂಡತಿ ಕೂಡ ತಪ್ಪಾದ ಮಾತಾಡಿದ್ರು, ಹೆಂಡತಿ ಕೂಡ ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರು. ಯೋಬನು ಮಾತ್ರ ದೇವರ ಮೇಲಿಟ್ಟ ಭರವಸೆ ಕಳ್ಕೊಳ್ಳಲಿಲ್ಲ. ಯೋಬನಿಗೆ ಮಾತ್ರ ದೇವರ ಭರವಸೆಯಿಂದ ಬಿಟ್ಟು ಹೋಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಹೇಳಿದನು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಯೋಬನ ಸ್ಥಿತಿ ಬದಲಾಯಿತು, ಯೋಬನ ಪರಿಸ್ಥಿತಿ ಬದಲಾಯಿತು. ಮೊದಲಿಗಿಂತಲೂ ಆತನ ಸ್ವತ್ತು ಹೆಚ್ಚಾಯಿತಂತ. ಆಮೇಲೆ ಇದೆಯಾ ವಾಕ್ಯ? ಓದಿ ಒಂದ್ಸರಿ 42ನೇ ಅಧ್ಯಾಯಕ್ಕೆ ಬರೋಣ. ಯೋಬನ ಪುಸ್ತಕದಲ್ಲಿ ಓದಿ 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 ಓದಿ. ಅಮ್ಮ 42:10 ವಚನ ಓದ್ಕೊಂತ ಬಂದ್ರೆ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನ ಮೊದಲಿಗಿಂತ 2ರಷ್ಟು ಹೆಚ್ಚು ಮಾಡಿ ಚಪ್ಪಳ ತಟ್ಟೆ ಒಳಗಟ್ಟಿ ಹಾಗೆ. ಹಲ್ಲೆಲೂಯಾ. ಅವನ ಸ್ವತ್ತು ಮೊದಲೆಷ್ಟಿತ್ತು? ಮೊದಲನೇ ಅಧ್ಯಾಯಕ್ಕೆ ಬಂದು ನೋಡ್ರಿ. ಈಗ ಅವನ ಸ್ವತ್ತು ಮೊದಲೆಷ್ಟಿತ್ತು ಗೊತ್ತಾ? ಓದಿ 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 ತೆಗಿರಿ. 7,000 ಕುರಿ, 3,000 ಒಂಟೆ, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತಗಳು. ಇರಪ್ಪ, ಎಷ್ಟು ಕುರಿ ಇದಾವೆ? 7,000 ಕುರಿ. ನಿಮಗೆ ಎಷ್ಟು ಅದು? 7 14,000. ಆಮೇಲೆ 3,000 ಎಷ್ಟು? 7,000 ಕುರಿಗಳು, 3,000 ಒಂಟೆಗಳು. 3 ಅಂದ್ರೆ 6,000 ಒಂಟೆ ಆದವು. ಆಮೇಲೆ 500 ಜೋಡಿ ಎತ್ತುಗಳಂದ್ರೆ 1,000 ಜೋಡಿ ಎತ್ತುಗಳಾದವು. 500 ಹೆಣ್ಣು ಕತ್ತುಗಳಂದ್ರೆ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ನಮಗೆ ಒಂದು 100 ಕುರಿದ್ರೆ ನಾವೇ ರಾಜ. ಎಷ್ಟು ಕುರಿ? 3 ಅಲ್ಲಮ್ಮ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಯೋಬನಿಗೆ ಎಷ್ಟಿದಾವೆ? 7 + 7 14,000 ಕುರಿಗಳಾದವು. ಹಲ್ಲೆಲೂಯಾ. ಯಾಕಾದವು ಅಂದ್ರೆ ಆ ಯೋಬನು ತನ್ನ ಹೆಂಡತಿ ಮೇಲಾಗಲಿ, ತನ್ನ ಹೆತ್ತ ಮಕ್ಕಳ ಮೇಲಾಗಲಿ, ತನ್ನ ಸ್ನೇಹಿತರ ಮೇಲಾಗಲಿ, ತನ್ನ ಬಂಧುಗಳ ಮೇಲಾಗಲಿ ಭರವಸೆ ಬಿಡಲಿಲ್ಲ. ಆತನಾಗಿ ಪ್ರಾಣ ಕೊಡುವಂತ, ಆತನ ಉಂಟು ಮಾಡಿದ ದೇವರ ಮೇಲೆ ಭರವಸೆ ಬಿಟ್ಟದಕ್ಕಾಗಿ ಅವನ ಸ್ವತ್ತು ಮೊದಲಿಗಿಂತಲೂ 2 ಪಟ್ಟು ಹೆಚ್ಚಾಯ್ತಾ. ಹಲ್ಲೆಲೂಯಾ. ನಿನ್ನ ಸ್ಥಿತಿ ಬದಲಾಗಬೇಕಾ? ನಿನ್ನ ಕಷ್ಟ ತೀರ್ಬೇಕಾ? ನಿನ್ನ ಪರಿಸ್ಥಿತಿ ಬದಲಾಗಬೇಕಾ? ಇವಾಗ ಕಷ್ಟ ಹೀಗಿದೆ, ಇವಾಗ ನೋವಿದೆ, ಇವಾಗ ಸಂಕಟ ಇದೆ, ಅದು ಬದಲಾಗಬೇಕಾ? ಆ ಸ್ಥಿತಿ ಮಾರ್ಪಡಬೇಕಾ? ಹಾಗೆ ಅನ್ಬೇಕಂದ್ರೆ ನೀನು ದೇವರ ಮೇಲೆ ಭರವಸೆ ಬಿಡು. ಆಮೆನ್. ಯಾರ ಮೇಲೆ ಭರವಸೆ ಬಿಡು? ದೇವರ ಮೇಲೆ ಭರವಸೆ ಇಡು. ಯೋಬನ ಜೀವಿತವನ್ನು ಆಶೀರ್ವಾದ ಮಾಡಿದ ದೇವರು ನಿನ್ನ ಜೀವಿತವನ್ನು ಕೂಡ ಆಶೀರ್ವದಿಸ್ತಾನೆ.
ಹಾಲೆಲೂಯ. ಹೇಳಿಕಡೆ ಹಾಲೆಲೂಯ.